ಎಲೆಕ್ಷನ್ ಜುದ್ದಾಜುದ್ದಿಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ನನ್ನ ಜೊತೆ ವಾಸುದೇವ್ ಮಾತನಾಡಿದ್ದಾರೆ. ಹಾಯ್ ವಾಸುದೇವ್, ಎಲೆಕ್ಷನ್ ಜುದ್ದಾಜುದ್ದಿಗೆ ಸ್ವಾಗತ. ಥ್ಯಾಂಕ್ ಯು. ಇದು ಕಣಬರಗಿ ಸಿದ್ದೇಶ್ವರ, ಕುಡಚಿ ಬಸವಣ್ಣ, ಕಪಿಲೇಶ್ವರ ದೇವಾಲಯಗಳ ನೆಲೆ. ಶತಮಾನಗಳ ಇತಿಹಾಸವಿರುವ ಕಮಲ ಬಸದಿ ಈ ಭಾಗದ ಪ್ರಮುಖ ಆಕರ್ಷಣೆ. ಬೆಳಗಾವಿಗೆ ಸ್ವಾಮಿ ವಿವೇಕಾನಂದರು ಭೇಟಿ ಕೊಟ್ಟಾಗ ಉಳಿದುಕೊಂಡಿದ್ದ ಸ್ಥಳ ಈಗ ಪ್ರಮುಖ ಪ್ರವಾಸಿ ತಾಣ. ಹೀಗೆ ಹಲವು ವೈಶಿಷ್ಟ್ಯತೆಗಳೊಂದಿಗೆ ಗಮನ ಸೆಳೆಯುತ್ತದೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ. ಈ ಮೊದಲು ಬೆಳಗಾವಿಯಾಗಿದ್ದ ಕ್ಷೇತ್ರವು 2008ರ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಬೆಳಗಾವಿ ಉತ್ತರ ಎಂದು ರಚನೆಯಾಯಿತು. ವಿದ್ಯಾವಂತ ಮತದಾರ ವರ್ಗವನ್ನೇ ಪ್ರಮುಖವಾಗಿ ಹೊಂದಿರುವ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಣ ಹೇಗಿದೆ ನೋಡೋಣ ಎಂದಿನ ಎಲೆಕ್ಷನ್ ಜುದ್ದಾಜುದ್ದಿಯಲ್ಲಿ. ಇದು ನಗರದ ಹೃದಯ ಭಾಗ. ಇಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಹಲವು ಉದ್ಯಮಗಳು ಬೆಳೆದು ನಿಂತಿದ್ದು ಜನರಿಗೆ ಉದ್ಯೋಗ ನೀಡಿವೆ. ಕೆಎಲ್ಇ ಹಾಗೂ ಬಿಮ್ಸ್ ಆಸ್ಪತ್ರೆಗಳು ಈ ಭಾಗದ ಜನರಿಗೆ ಆರೋಗ್ಯ ಭರವಸೆ ನೀಡುವ ಕೇಂದ್ರಗಳಾಗಿವೆ. ಇದುವೇ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ. ರಾಜಕೀಯವಾಗಿ ನೋಡುವುದಾದ್ರೆ ಬೆಳಗಾವಿ ಉತ್ತರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಬಿಜೆಪಿ ಹಾಲಿ ಶಾಸಕ ಅನಿಲ್ ಬೆನಕೆಗೆ ಟಿಕೆಟ್ ತಪ್ಪಿಸಿ ಹೊಸ ಮುಖ ಲಿಂಗಾಯತ ಸಮುದಾಯದ ಡಾಕ್ಟರ್ ರವಿ ಪಾಟೀಲ್ಗೆ ಅವಕಾಶ ನೀಡಿದೆ. ಪಕ್ಷದ ಈ ನಿರ್ಧಾರ ಸಹಜವಾಗಿಯೇ ಆಕಾಂಕ್ಷಿಯಾಗಿದ್ದ ಅನಿಲ್ ಬೆನಕೆ ಹಾಗೂ ಮರಾಠ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಯಿತು. ಸದ್ಯ ವರಿಷ್ಠರು ಅನಿಲ್ ಬೆನಕೆ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದ್ದು ರವಿ ಪಾಟೀಲ್ ಪರವಾಗಿ ಅವರು ಪ್ರಚಾರ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ 2 ಬಾರಿ ಗೆದ್ದು ಕಳೆದ ಬಾರಿ ಸೋಲು ಅನುಭವಿಸಿದ್ದ ಫಿರೋಜ್ ಸೇಠ್ ಬದಲಿಗೆ ಅವರ ಕಿರಿಯ ಸಹೋದರ ಆಸಿಫ್ ರಾಜು ಸೇಠ್ಗೆ ಟಿಕೆಟ್ ನೀಡಿದೆ. ಈ ಹಿಂದೆ ಆಸಿಫ್ ಸೇಠ್ 2 ಬಾರಿ ಶಾಸಕರಾಗಿ ಮಾಡಿದ ಕಾರ್ಯಗಳನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಮತ ಕೇಳ್ತಿದ್ದಾರೆ. ಈ ಇಬ್ಬರ ಜೊತೆಗೆ ಎಂಇಎಸ್ನ ಅಮರ ಯಳ್ಳೂರ್ಕರ್ ಕೂಡ ಕಣದಲ್ಲಿದ್ದು ಮರಾಠ ಮತಗಳನ್ನ ನೆಚ್ಚಿಕೊಂಡು ಅಖಾಡಕ್ಕಿಳಿದಿದ್ದಾರೆ. ಆದಾಗ್ಯೂ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಈ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಎಷ್ಟು ಜನ ಇದ್ದಾರೆ ನೋಡೋಣ. ಒಟ್ಟು ಮತದಾರರು 2,48,525 ಮತದಾರಿದ್ದಾರೆ. ಅದರಲ್ಲಿ ಪುರುಷರು 1,22,867 ಮತದಾರಿದ್ದಾರೆ. ಇನ್ನು ಮಹಿಳೆಯರು 1,25,646 ಮಹಿಳಾ ಮತದಾರರಿದ್ದಾರೆ. ಒಟ್ಟು ಇತರೆ 12 ಮತದಾರರಿದ್ದಾರೆ. ವಾಸುದೇವ್, ಈ ಕ್ಷೇತ್ರ ಈ ಹಿಂದೆ ಬೆಳಗಾವಿ ಕ್ಷೇತ್ರದಲ್ಲೇ ಇತ್ತು. 2008ರಲ್ಲಿ ಪುನರ್ವಿಂಗಡಣೆ ಆದ ಬಳಿಕ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಹೊಸದಾಗಿ ರಚನೆಯಾದಂಥ ವಿಧಾನಸಭಾ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಒಟ್ಟು 2,48,525 ಒಟ್ಟು ಮತದಾರರಿದ್ದಾರೆ. ಅದರಲ್ಲಿ ಪುರುಷರು 1,22,867 ಇದ್ದರೆ ಮಹಿಳೆಯರು ಪುರುಷರಿಗಿಂತ ಹೆಚ್ಚು 1,25,646 ಇದ್ದಾರೆ. ಮಹಿಳಾ ಮತದಾರರು ಹೆಚ್ಚಿರುವಂಥ ಕೆಲವು ಕ್ಷೇತ್ರಗಳಲ್ಲಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು. ಹಾಗಾಗಿ ಮಹಿಳೆಯರೇ ಇಲ್ಲಿ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ತಾರೆ. 1,25,646 ಈ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಇಲ್ಲಿ ಅಭ್ಯರ್ಥಿಗಳು ಕಸರತ್ತು ಮಾಡ್ತಾನೆ ಇರ್ತಾರೆ. ಓಕೆ, ಇನ್ನು ಜಾತಿವಾರು ಅಂದಾಜು ನೋಡೋಣ. ಲಿಂಗಾಯತ ಸಮುದಾಯದವರು 75,000 ಜನ ಇದ್ದಾರೆ. ಇನ್ನು ಮುಸ್ಲಿಂ ಮತದಾರರು 50,000 ಇದ್ದಾರೆ. ಮರಾಠ ಸಮುದಾಯದವರು 48,000 ಮತದಾರರಿದ್ದಾರೆ. ಇನ್ನು ದಲಿತ ಸಮುದಾಯದವರು 35,000 ಮತದಾರರಿದ್ದಾರೆ. ಇನ್ನು ಜೈನ ಸಮುದಾಯ 10,000 ಮತದಾರರಿದ್ದಾರೆ. ಕುರುಬ ಸಮುದಾಯದವರು 8,000 ಮತದಾರರಿದ್ದಾರೆ. ಇನ್ನು ಬ್ರಾಹ್ಮಣ ಸಮುದಾಯ 5,000 ಮತದಾರರಿದ್ದಾರೆ. ಈ ಭಾಗದಲ್ಲಿ ಅದರಲ್ಲೂ ಬೆಳಗಾವಿಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ 2 ಬಾರಿ ಎಲೆಕ್ಷನ್ನಲ್ಲಿ 2008 ಮತ್ತು 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಅದಕ್ಕೆ ಕಾರಣ ಇಲ್ಲಿನ ಜಾತಿವಾರು ಅಂದಾಜು. ಇಲ್ಲಿ ಗಮನಿಸಬೇಕು, ಲಿಂಗಾಯತ ಮತದಾರರು 75,000 ಇದ್ದಾರೆ. ನಿರ್ಣಾಯಕ ಮತದಾರರು ಲಿಂಗಾಯತರು, ಆದರೂ ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಮುಸ್ಲಿಂ ಮತದಾರರು 50,000 ಇದ್ದಾರೆ. ಇದನ್ನು ನೀವು ಗಮನಿಸಬೇಕು. 50,000 ಮುಸ್ಲಿಂ ಮತದಾರರು ಅಂತ ಹೇಳಿದ್ರೆ ಒಂದು 20-30,000ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಮತದಾರರಿದ್ದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಹೋಗುತ್ತೆ ಎಲ್ಲ ಚುನಾವಣೆಗಳಲ್ಲೂ ಅಂತ ಹೇಳಿ. ಅದು ನಿರ್ಣಾಯಕ ಮತದಾರರಾಗ್ತಾರೆ. ಹಾಗಾಗಿ ಇಲ್ಲೂ 50,000ದಷ್ಟು ಮುಸ್ಲಿಂ ಮತದಾರರಿದ್ದಾರಲ್ಲ, ಇವರು ನಿರ್ಣಾಯಕ ಮತದಾರರು. ಇನ್ನು ಮರಾಠ ಮತದಾರರು 48,000ದಷ್ಟಿದ್ದಾರೆ. ದಲಿತ ಮತದಾರರು 35,000 ಇದ್ದಾರೆ. ದಲಿತ ಮತದಾರರು ಕೂಡ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್. ಒಂದು ಕಡೆ ಮುಸ್ಲಿಂ ಮತದಾರರು ಅಥವಾ ಅಲ್ಪಸಂಖ್ಯಾತ ಮತದಾರರು, ಇನ್ನೊಂದು ಕಡೆ ದಲಿತ ಮತದಾರರು, SC ST ಮತದಾರರು, ಇದು ಕೂಡ ಕಾಂಗ್ರೆಸ್ನ ಒಂದು ಸಾಂಪ್ರದಾಯಿಕ ಮತದಾರರು. ಇನ್ನು ಜೈನ ಮತದಾರರು 10,000,
ಕುರುಬ 8,000, ಬ್ರಾಹ್ಮಣ 5,000. ಇಲ್ಲಿ ನೀವು ಬಿಜೆಪಿಯ ಮತ ಬ್ಯಾಂಕನ್ನು ಹೆಚ್ಚಾಗಿ ಗಮನಿಸ್ತೀರಿ. ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಲಿಂಗಾಯತರು 75,000, ಮರಾಠ ಕೂಡ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರೇ 68,000ದಷ್ಟಿದ್ದಾರೆ. ಇನ್ನು ಜೈನ ಮತದಾರರು 10,000 ಇದ್ದಾರೆ, ಬ್ರಾಹ್ಮಣ ಮತದಾರರು 5,000 ಇದೆ. ಇಷ್ಟು ಸಮುದಾಯದ ಮತದಾರರು ಕೂಡ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರು. ಆದ್ರೂ 2008 ಮತ್ತು 2013ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರಲಿಲ್ಲ, ಕಾಂಗ್ರೆಸ್ಸೇ ಗೆದ್ದಿತ್ತು. ಅದಕ್ಕೆ ಕಾರಣ ಇಲ್ಲಿ ಮರಾಠ ಮತದಾರರ ವಿಭಜನೆ ಆಗ್ತಾ ಇತ್ತು. MES ಅನ್ನುವಂಥ ಪಕ್ಷ ಇದೆ, ಆ ಪಕ್ಷ ಮರಾಠ ಅಸ್ಮಿತೆಯನ್ನು ಇಟ್ಕೊಂಡು ಮರಾಠ ಮತಗಳನ್ನು ಆ ಭಾಗದಲ್ಲಿ ಕಸಿದುಕೊಳ್ತಾ ಇತ್ತು, ಬಿಜೆಪಿಯಿಂದ ಸ್ಪ್ಲಿಟ್ ಮಾಡ್ತಾ ಇತ್ತು. ಇದು ಬಿಜೆಪಿ ಎಲ್ಲೋ ಒಂದು ಕಡೆ ಸೋಲಿಗೂ ಕೂಡ ಕಾರಣ ಆಗಿತ್ತು ಅಂತ ಹೇಳಿ. ಆದರೆ 2018ರಲ್ಲಿ ಈ ಎಲ್ಲ ಮತಗಳು ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಒಟ್ಟಾಗಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ 18ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿತ್ತು. ಹಾಗಾಗಿ 3 ಚುನಾವಣೆಯ ಫಲಿತಾಂಶ ಏನೇನಿದೆ ಅಂತ ಹೇಳಿ ನೋಡೋಣ. ಓಕೆ, ಕಳೆದ 3 ಚುನಾವಣೆಯ ಫಲಿತಾಂಶ ನೋಡ್ಬಿಡೋಣ. 2008ರಲ್ಲಿ ಫಿರೋಜ್ ಸೇಠ್ ಕಾಂಗ್ರೆಸ್ ಪಕ್ಷದಿಂದ 37,527 ಮತಗಳು ಸಿಕ್ಕಿತ್ತು ಅವ್ರಿಗೆ. ಇನ್ನು ಶಂಕರ್ ಗೌಡ ಪಾಟೀಲ್ ಪರಾಜಿತ ಅಭ್ಯರ್ಥಿ ಪಡೆದಂತ ಮತ 34,154 ಮತಗಳು ಅವರ ಪಾಲಾಗಿತ್ತು. ಒಟ್ಟು ಅಂತರ 3,373 ಅಂತರದಿಂದ ಫಿರೋಜ್ ಸೇಠ್ ಗೆಲುವನ್ನ ಸಾಧಿಸಿದ್ರು. ಇನ್ನು 2013ರಲ್ಲಿ ನಾವು ನೋಡೋದಾದ್ರೆ ಫಿರೋಜ್ ಸೇಠ್ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸಿಕ್ಕಿದಂತ ಮತಗಳು 45,125 ಮತಗಳು. ಇನ್ನು ರೇಣು ಸುಹಾಸ್ ಕಿಲ್ಲೇಕರ್ ಕ್ಷೇತ್ರ ಅಭ್ಯರ್ಥಿ ಅವರಿಗೆ 26,915 ಮತಗಳು ಸಿಕ್ಕಿತ್ತು. ಒಟ್ಟು ಅಂತರ 18,210 ಮತಗಳ ಅಂತರದಿಂದ ಫಿರೋಜ್ ಸೇಠ್ ಗೆದ್ದಿದ್ರು. ಇನ್ನು 2018 ತೆಗೆದುಕೊಳ್ಳೋದಾದ್ರೆ ಅನಿಲ್ ಬೆನಕೆ ಬಿಜೆಪಿ ಪಕ್ಷದಿಂದ 79,060 ಮತಗಳು ಅವರಿಗೆ ಪಾಲಾಗಿತ್ತು. ಫಿರೋಜ್ ಸೇಠ್ ಕಾಂಗ್ರೆಸ್ ಪಕ್ಷದಿಂದ 61,793 ಮತಗಳನ್ನ ಪಡೆದಿದ್ರು. ಒಟ್ಟು ಅಂತರ 17,267 ಮತಗಳ ಅಂತರದಿಂದ ಅನಿಲ್ ಬೆನಕೆ ಅವರು ಗೆಲುವನ್ನ ಸಾಧಿಸಿದ್ರು. ಈ 3 ಚುನಾವಣೆಯ ಫಲಿತಾಂಶಗಳನ್ನು ನೀವು ಗಮನಿಸೋದಾದ್ರೆ ನೋಡಿ, ಇಲ್ಲಿ ಲಿಂಗಾಯತರ ಮತದ ಪ್ರಮಾಣ 75,000 ಇದ್ರೂ ಕೂಡ ಕಾಂಗ್ರೆಸ್ ಇಲ್ಲಿಯವರೆಗೂ ಕೂಡ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾ ಬಂದಿದೆ. 2008 ನೋಡಿ, 13 ನೋಡಿ, 18ರ ಚುನಾವಣೆಯಲ್ಲೂ ಅಷ್ಟೇ, ಈಗ 2023ರ ಚುನಾವಣೆಯಲ್ಲೂ ಅಷ್ಟೇ. ಈ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾ ಇದೆ. ಒಂದೇದು. ಎರಡನೇದಾಗಿ 2018ರಲ್ಲಿ ಫಿರೋಜ್ ಸೇಠ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ, 37,527 ಮತಗಳನ್ನು ಪಡಿತಾರೆ. ಅವರಿಗೆ ಪ್ರತಿಸ್ಪರ್ಧಿಯಾಗಿ ಶಂಕರ್ ಗೌಡ ಪಾಟೀಲ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಅವರು 34,154 ಮತಗಳನ್ನು ಪಡಿತಾರೆ. ಇಲ್ಲಿ ಗೆಲುವಿನ ಅಂತರ ಇದ್ದಿದ್ದು ಕಾಂಗ್ರೆಸ್ಗೆ 3,373 ಮಾತ್ರ. ಆದರೆ 2013ಕ್ಕೆ ಬಂದಾಗ ಈ ಗೆಲುವಿನ ಅಂತರವೂ ಕೂಡ ವೇರಿ ಆಗುತ್ತೆ. ಜೊತೆಗೆ ಮತದಾರರನ್ನು ಪಡೆದಂಥ ಪ್ರಮಾಣ ಇದೆಯಲ್ಲ, ಮತಗಳಿಕೆ ಪ್ರಮಾಣ, ಅದು ಕೂಡ ಹೆಚ್ಚಾಗುತ್ತೆ. ಫಿರೋಜ್ ಸೇಠ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. ಈ ಬಾರಿ 45,125 ಮತ ಪಡಿತಾರೆ. ಆದರೆ ಇಲ್ಲಿ ನಿಮಗೆ ಶಂಕರ್ ಪಾಟೀಲ್ ಅವರು ಕಾಣಿಸೋದೇ ಇಲ್ಲ. ರೇಣು ಸುಹಾಸ್ ಕಿಲ್ಲೇಕರ್ ಪಕ್ಷೇತರರು, ಅವರು 2ನೇ ಸ್ಥಾನಕ್ಕೆ ಬರ್ತಾರೆ. ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತೆ. ಇದಕ್ಕೆ ಕಾರಣ ಬಿಜೆಪಿ ಮತ್ತು KJP ಅಂತ ಹೇಳಿ ಸ್ಪ್ಲಿಟ್ ಆಗಿದ್ದು 2013ರಲ್ಲಿ. ಈ ಹಿನ್ನೆಲೆಯಲ್ಲೇ ಅಲ್ಲಿ ಲಿಂಗಾಯತ ಮತ ಒಡೆಯುತ್ತೆ, ಬಿಜೆಪಿ ಮತ್ತು KJPಗೆ ಅಂತ ಹೇಳಿ ಸ್ಪ್ಲಿಟ್ ಆಗಿ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಬಹಳ ಮುಖಭಂಗವನ್ನು ಇಲ್ಲಿ ಅನುಭವಿಸಿತ್ತು. ಆದರೆ 2018ರಲ್ಲಿ ಅನಿಲ್ ಬೆನಕೆ ಅವರು ಗೆದ್ದುಕೊಳ್ತಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗಮನಾರ್ಹವಾದಂಥ ಮತಗಳನ್ನು ಪಡಿತಾರೆ. 2013ರಲ್ಲಿ ಫಿರೋಜ್ ಸೇಠ್ ಅವರು ಪಡೆದಂಥ ಮತ 45,000. ಅಲ್ಲಿಂದ ಅನಿಲ್ ಬೆನಕೆ ಅವರು ಪಡೆದಂಥ ಮತ 79,060. ಜೊತೆಗೆ ಫಿರೋಜ್ ಸೇಠ್ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಾರೆ 18ರಲ್ಲಿ. ಅಲ್ಲೂ ಕೂಡ ಅವರು 61,793 ಮತಗಳನ್ನು ಪಡಿತಾರೆ. ಅಲ್ಲೂ ಅವರ ಮತಗಳಿಕೆಯ ಪ್ರಮಾಣ ಹೆಚ್ಚಾಗಿದೆ. ಆದರೆ ಬಿಜೆಪಿಯಲ್ಲಿ ಸುಮಾರು 17,267 ಮತಗಳ ಅಂತರದಿಂದ ಗೆಲ್ಲುತ್ತೆ. ಇಲ್ಲಿ ಅನಿಲ್ ಬೆನಕೆ ಅವರು ಮರಾಠ ಸಮುದಾಯದಿಂದ ಸ್ಪರ್ಧೆ ಮಾಡ್ತಾರೆ. ಅವರು ಮರಾಠ ಸಮುದಾಯದವರು. ಹಾಗಾಗಿ ಮರಾಠ ಸಮುದಾಯದ 48,000 ಮತಗಳಿದ್ದಾವೆ. ಅವರು ಮರಾಠ ಸಮುದಾಯದ 48,000 ಮತಗಳು, ಇದು ಬಿಜೆಪಿಯ ಸಾಂಪ್ರದಾಯಿಕ ಮತಗಳು, ಅದನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಸಫಲರಾಗ್ತಾರೆ. ಜೊತೆಗೆ ಲಿಂಗಾಯತ ಮತ ಬ್ಯಾಂಕನ್ನು ತನ್ನತ್ತ ಓಲೈಸಿಕೊಳ್ಳೋದಕ್ಕೂ ಕೂಡ ಸಫಲರಾಗ್ತಾರೆ. ಈ ಹಿನ್ನೆಲೆಯಿಂದಲೇ ಅನಿಲ್ ಬೆನಕೆ ಅವರು ಈ ಚುನಾವಣೆಯಲ್ಲಿ ಗೆದ್ದುಕೊಂಡಿರ್ತಾರೆ 2018ರಲ್ಲಿ. ಆದರೆ ಈ ಬಾರಿಯ ಚುನಾವಣೆ ಬಹಳಷ್ಟು ಡಿಫ್ರೆಂಟ್ ಆಗಿದೆ. ಯಾಕಂದರೆ ಅನಿಲ್ ಬೆನಕೆ ಅವರೇ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡಬಹುದು ಅಂತೇಳಿ ಭಾವಿಸಿದ್ರು ಎಲ್ಲರೂ. ಯಾಕಂದರೆ 2 ಬಾರಿ ಕಾಂಗ್ರೆಸ್ ಗೆದ್ದಂಥ ಕ್ಷೇತ್ರ, 3ನೇ ಬಾರಿ ಇಷ್ಟೊಂದು ಜಿದ್ದಾಜಿದ್ದಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ. ಅನಿಲ್ ಬೆನಕೆ ಅವರು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇಡೀ ಬಿಜೆಪಿ ಅಲ್ಲಿ ಯಾರೂ ಕೂಡ ಭಾವಿಸಿರಲಿಲ್ಲ ಅನಿಲ್ ಬೆನಕೆ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಿ. ಆದರೆ ಕೊನೆ ಕ್ಷಣದಲ್ಲಿ ಹೊಸ ಅಭ್ಯರ್ಥಿಯನ್ನು ಇಲ್ಲಿ ಬಿಜೆಪಿ ಕಣಕ್ಕೆ ಇಳಿಸಿದೆ. ಅದಕ್ಕೆ ಕಾರಣ MES ಕೂಡ ಸ್ಪರ್ಧೆ ಮಾಡ್ತಾ ಇರೋದ್ರಿಂದಾಗಿ ಮರಾಠ ಮತಗಳು ಸ್ಪ್ಲಿಟ್ ಆಗ್ತವೆ ಅಂತ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಕೂಡ ಲಿಂಗಾಯತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ. ಹಾಗಾಗಿ ಬಿಜೆಪಿ ಇಲ್ಲಿ ಲಿಂಗಾಯತರಿಗೆ ಮಣೆ ಹಾಕಿದೆ. ಹಾಗಾಗಿ ಗೆಲ್ಲುವಂಥ ಚಾನ್ಸಸ್ ಬಿಜೆಪಿಗೆ ಇಲ್ಲಿ ಹೆಚ್ಚಾಗಿದೆ ಅಂತ. ಓಕೆ, ಇನ್ನು ಈ ಬಾರಿ ಕಣದಲ್ಲಿರುವ ಅಭ್ಯರ್ಥಿಗಳು ಯಾರ್ಯಾರು ನೋಡ್ಬಿಡೋಣ. ಈ ಬಾರಿ ಬಿಜೆಪಿಯಿಂದ ರವಿ ಪಾಟೀಲ್ ಸ್ಪರ್ಧೆ ಮಾಡುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಆಸಿಫ್ ರಾಜು ಸೇಠ್ ಅವರು ಈ ಬಾರಿ
ಕಣದಲ್ಲಿದ್ದಾರೆ. ಇನ್ನು ಎಂಇಎಸ್ ಇಂದ ಅಮರ್ ಯಳ್ಳೂರ್ಕರ್ ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ಅಭ್ಯರ್ಥಿಗಳು. ಎಸ್ ದಿವ್ಯಾ, ಆಗ್ಲೇ ನಾನು ಹೇಳಿದೆ ನಿಮಗೆ, ಅನಿಲ್ ಬೆನಕೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈ ಬಾರಿ ಬಿಜೆಪಿಯಿಂದ. ಹಾಲಿ ಶಾಸಕರು ಕೂಡ ಹೌದು. 17,267 ಮತಗಳ ಅಂತರದಿಂದ ಹತ್ರ 17,500 ಮತಗಳ ಅಂತರದಿಂದ ಗೆದ್ದುಕೊಂಡಿದ್ರು. ಆದರೂ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಅವರ ಬದಲಾಗಿ ಡಾಕ್ಟರ್ ರವಿ ಪಾಟೀಲ್ ಹೊಸ ಮುಖ, ಇವರು ಸಾಮಾನ್ಯ ಕಾರ್ಯಕರ್ತರು ಅಲ್ಲಿರುವಂತ, ನೀವು ಹೇಳಿದ್ರು ಹೊಸ ಮುಖ ಅಂತ ಹೇಳಿದ ತಕ್ಷಣ ನಮಗೆ ಹೊಸ ಮುಖ ಅಷ್ಟೇ, ಅಲ್ಲಿರುವಂತವರಿಗೆ ಅದು ಹೊಸ ಮುಖ ಅಲ್ಲ. ಅವರು ಸಂಘಟನಾತ್ಮಕವಾಗಿಯೂ ಕೂಡ ತೊಡಗಿಸಿಕೊಂಡಿದ್ರು. ಬಿಜೆಪಿಯಲ್ಲಿ ಹಿಂದಿನಿಂದಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯ ಕಾರ್ಯಕರ್ತ, ಅದಕ್ಕಿಂತಲೂ ಹೆಚ್ಚಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. 75,000ದಷ್ಟು ಲಿಂಗಾಯತ ಮತದಾರರೇ ಇರೋದ್ರಿಂದಾಗಿ ಈ ಸಂಪೂರ್ಣ ಮತ ತಮ್ಮತ್ತ ಸೆಳೆಯೋದಕ್ಕೆ ಬಿಜೆಪಿ ಈ ಪ್ಲಾನ್ ಅನ್ನು ಮಾಡಿದೆ. ಹಾಗಾಗಿ ಮರಾಠ ಸಮುದಾಯಕ್ಕೆ ಸೇರಿದಂತಹ ಅನಿಲ್ ಬೆನಕೆ ಅವರಿಗೆ ಟಿಕೆಟ್ ಅನ್ನು ಕೈತಪ್ಪಿಸಿ ಈ ಬಾರಿ ರಾಜು ಪಾಟೀಲ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಹೀಗಾಗಿ ಬಿಜೆಪಿಗೆ ಬಹಳ ಲಾಭ ಆಗ್ಬೋದು ಇಲ್ಲಿ ಅಂತ. ಇನ್ನು ಆಸಿಫ್ ರಾಜು ಸೇಠ್ ಅವರು, ಫಿರೋಜ್ ಸೇಠ್ ಅವರ ಕಿರಿಯ ಸಹೋದರ, ಇವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಯಾಕೆ ಲಿಂಗಾಯತ ಮತದಾರರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಕೆಲವು ಕ್ಷೇತ್ರಗಳು ಲಿಂಗಾಯತ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳು. ಅದರಲ್ಲೂ ಈ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಮುಸ್ಲಿಂ ಮತದಾರರು 50,000ದಷ್ಟು ಇದ್ದಾರೆ ಅಂತ ಹೇಳಿದ್ರೆ ಈ ಅಲ್ಪಸಂಖ್ಯಾತ ಮತದಾರರನ್ನೇ ಓಲೈಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ಒಂದು ತಂತ್ರವನ್ನು ಮಾಡಿರಲು ಸಾಕು. ಆದರೆ ಆ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೊಸ ಮುಖ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಜೊತೆಗೆ ಅಲ್ಪಸಂಖ್ಯಾತರೇತರವಾಗಿ ಲಿಂಗಾಯತರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೂಡ ಒಂದಷ್ಟು ಜನ ಕಾರ್ಯಕರ್ತರು ಕೇಳ್ತಾ ಇದ್ರು ಆ ಭಾಗದಲ್ಲಿ. ಆದರೂ ಕೂಡ ಆಸಿಫ್ ರಾಜು ಸೇಠ್ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಅಮರ್ ಯಳ್ಳೂರ್ಕರ್ ಅವರು ಎಂಇಎಸ್ ಇಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು ಒಂದಷ್ಟು ಮರಾಠ ಮತಗಳನ್ನು, ಅಂದರೆ 48,000ದಷ್ಟು, ಹತ್ರ 50,000ದಷ್ಟು ಮರಾಠ ಮತಗಳಿದ್ದಾವೆ. ಈ ಮರಾಠ ಮತಗಳನ್ನು ಡ್ಯಾಮೇಜ್ ಮಾಡಬಹುದು ಇವರು ಅಂತ, ಬಿಜೆಪಿಗೆ ಹೋಗುವಂಥ ಮತಗಳನ್ನು ಇವರು ಅದನ್ನು ತೆಗೆದುಕೊಳ್ಳಬಹುದು. ಈ ಹಿನ್ನೆಲೆಯಲ್ಲೇ ಅನಿಲ್ ಬೆನಕೆ ಅವರಿಗೆ ಇಲ್ಲಿ ಟಿಕೆಟ್ ಕೈ ತಪ್ಪಿರೋದು. ಅನಿಲ್ ಬೆನಕೆ ಮರಾಠ ಸಮುದಾಯದಿಂದ ಬರುವಂಥವರು. ಅವರು ಪೂರ್ತಿ ಸಾರಾಸಗಟಾಗಿ ಮರಾಠ ಮತಗಳನ್ನು ತನ್ನತ್ತ ಸೆಳೆದುಕೊಳ್ಳೋದಕ್ಕೆ ಎಲ್ಲಾದರೂ ಪಡೆದುಕೊಳ್ಳೋದಕ್ಕೆ ವಿಫಲವಾದರೆ ಆ ಕಾರಣದಿಂದಲೇ ಲಿಂಗಾಯತ ಸಮುದಾಯದಿಂದ ಈ ಬಾರಿ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ಒಟ್ಟಾರೆ ರಾಷ್ಟ್ರೀಯ ಪಕ್ಷಗಳು, 2 ಪಕ್ಷಗಳಿಂದ ಹೊಸ ಮುಖಗಳಿದಾವೆ. ಈ ಬಾರಿ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಲೆಟ್ಸ್ ಸಿ. ಇನ್ನು ಅಭ್ಯರ್ಥಿಗಳ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡ್ಬಿಡೋಣ ಕ್ವಿಕ್ ಆಗಿ. ಬಿಜೆಪಿ ಪ್ಲಸ್ ಪಾಯಿಂಟ್, ಬಿಜೆಪಿಯ ತಳಮಟ್ಟದ ಸಂಘಟನೆ ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕ, ಒಂದು ಪ್ಲಸ್ ಪಾಯಿಂಟ್. ಆದರೆ ಇನ್ನು ಲಿಂಗಾಯತ ಸಮುದಾಯಕ್ಕೆ ಸೇರುವಂತಹ ಅಭ್ಯರ್ಥಿ ಆಗಿರುವುದರಿಂದ ಇದು ಮತ್ತಷ್ಟು ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಇನ್ನು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿಗೆ ಇದು ಪ್ಲಸ್ ಪಾಯಿಂಟ್ ಆಗಲಿದೆ. ಎಸ್, ಈ ಹಿಂದಿನಿಂದಲೂ ಕೂಡ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಬರ್ತಾ ಇದೆ. ಈ ಹಿಂದಿನಿಂದಲೂ ಕೂಡ, ಈಗ ಮಾತ್ರ ಅಲ್ಲ. ಅದರಲ್ಲೂ ಬೆಳಗಾವಿ ಬಿಜೆಪಿಗೆ ಬಹಳ ಇಂಪಾರ್ಟೆಂಟ್ ಆದಂಥ ಜಿಲ್ಲೆ. ರಾಜಧಾನಿ ಬೆಂಗಳೂರನ್ನ ಬಿಟ್ಟರೆ, ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದನ್ನು ಬಿಟ್ಟರೆ ಬೆಳಗಾವಿಯಲ್ಲೇ 18 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಹಾಗಾಗಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಬೆಳಗಾವಿಯಲ್ಲಿ ಗೆದ್ದುಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಈಗಾಗಲೇ ರಣತಂತ್ರವನ್ನು ಹೆಣಿತಾ ಇದೆ. ಜೊತೆಗೆ ಆ ಸಂಘಟನೆ ಇದೆಯಲ್ಲ, ತಳಮಟ್ಟದ ಸಂಘಟನೆ, ಅದು ಬೆಳಗಾವಿಯಲ್ಲಿ ಬಹಳ ಭದ್ರವಾಗಿದೆ ಅಂತ. ಸವದಿ ಅವರು ಇದ್ದಾಗ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಸುರೇಶ್ ಅಂಗಡಿಯವರಾಗಿರ್ಬೋದು, ಇಂತಹ ಸಾಕಷ್ಟು ಬಿಜೆಪಿಯ ನಾಯಕರು ತಳಮಟ್ಟದಿಂದ ಆ ಭಾಗದಲ್ಲಿ ಬಿಜೆಪಿಯ ಸಂಘಟನೆಯನ್ನು ಮಾಡಿದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಸೇರ್ಪಡೆಗೊಂಡಿರುವುದು ಬಿಜೆಪಿಗೆ ಒಂದು ರೀತಿ ಆನೆಬಲ ಬಂದಂತಾಗಿದೆ ಬಿಜೆಪಿಗೆ. ಈ ಹಿನ್ನೆಲೆಯಲ್ಲಿ ತನ್ನೆಲ್ಲ ಹಿಂದುತ್ವದ ಆ ಒಂದು ವೋಟ್ ಬ್ಯಾಂಕ್ ಆಗಿರ್ಬೋದು, ಜೊತೆಗೆ ಮುಸ್ಲಿಮೇತರ ಮತಗಳನ್ನು ಸೆಳೆಯುವಂಥದ್ದಾಗಿರ್ಬೋದು, ತನ್ನ ಮೂಲ ಬೇರು ಮಟ್ಟದ ಸಂಘಟನೆ ಆಗಿರ್ಬೋದು, ಇದೆಲ್ಲವನ್ನು ಇಟ್ಕೊಂಡೆ ಈ ಬಾರಿ ಹೊಸ ಮುಖಕ್ಕೆ ಮಣೆ ಹಾಕಿರೋದು. ನೀವು ಬೇರೆ ಎಲ್ಲ ಕಡೆ ಗಮನಿಸಿದ್ರು ಕೂಡ ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿದೆ ಬಿಜೆಪಿ, ಅಲ್ಲೆಲ್ಲ ಬಿಜೆಪಿಯ ಸಂಘಟನೆ ಬಹಳ ಬಲವಾಗಿದೆ ಅಂತ. ಸಂಘಟನೆಯನ್ನೇ ನಂಬಿಕೊಂಡಿರುವಂಥ ಪಕ್ಷ ಬಿಜೆಪಿ ಆಗಿರೋದ್ರಿಂದ ಈ ಭಾಗದಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದ್ರು, ಸಂಘಟನೆ ಗಟ್ಟಿಯಾಗಿರೋದ್ರಿಂದ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ಇದೆ. ಇದು ಬಿಜೆಪಿಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲಿ. ಅದರ ಜೊತೆಗೆ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಈ ಬಾರಿ ಅಭ್ಯರ್ಥಿ ರಾಜು ಪಾಟೀಲ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿರೋದ್ರಿಂದ 75,000ದಷ್ಟು ಲಿಂಗಾಯತ ಮತಗಳಿದ್ದಾವೆ. ಅದರ ಜೊತೆಗೆ ದಲಿತ ಮತಗಳು 35,000 ಇದ್ದಾವೆ. ಈ ದಲಿತ ಮತಗಳನ್ನೂ ಕೂಡ ತಮ್ಮತ್ತ ಸೆಳೆಯೋದ್ರಲ್ಲಿ ಸಫಲರಾದ್ರೆ ಬಿಜೆಪಿ ಗೆಲುವು ನಿಶ್ಚಿತ ಆಗುತ್ತೆ. ಓಕೆ, ಇಂದಿನ ಶಾಸಕರ ಒಂದು ಅಭಿವೃದ್ಧಿ ಕೆಲಸ ಕೂಡ ಒಂದು ಪ್ಲಸ್ ಪಾಯಿಂಟ್. ಅನಿಲ್ ಬೆನಕೆ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಅದು ಕೂಡ ಪ್ಲಸ್ ಆಗುತ್ತೆ. ಓಕೆ, ಇನ್ನು ಮೈನಸ್ ಪಾಯಿಂಟ್ ಏನು ಅಂತ ನೋಡ್ಬಿಡೋಣ. ಕ್ಷೇತ್ರಕ್ಕೆ ಅಭ್ಯರ್ಥಿಯ ಒಂದು ಹೊಸ ಮುಖ ಒಂದು ಮೈನಸ್ ಪಾಯಿಂಟ್ ಆಗಬಹುದು. ಇನ್ನು ಒಂದೇ ಸಮುದಾಯಕ್ಕೆ ಸೀಮಿತವೆಂಬ ಮಾತು ಕೂಡ ಇದೆ. ಮುಖಂಡರು ಕಾರ್ಯಕರ್ತರ ಜೊತೆ ಸಮನ್ವಯದ ಕೊರತೆ ಇದೆ, ಇದು ಒಂದು ಮೈನಸ್ ಪಾಯಿಂಟ್. ಆದರೆ ಇನ್ನು ಹಿಂದುತ್ವದ ಅಡಿಯಲ್ಲೇ ಎಂಇಎಸ್ ಮತ ಕೇಳ್ತಿರುವುದು ಒಂದು ಮೈನಸ್ ಪಾಯಿಂಟ್ ಆಗಲಿದೆ ಅವರಿಗೆ. ಎಸ್, ಈ ಭಾಗದಲ್ಲಿ ಈ ಹಿಂದೆ ಅನಿಲ್ ಬೆನಕೆ ಅವರು ಕೂಡ ಹೊಸ ಮುಖನೇ ಆಗಿದ್ರು, ಅವರೇನು ಹಳೆ ಮುಖ ಆಗಿರಲಿಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಹೊಸ ಮುಖದಿಂದಾಗಿ ಬಿಜೆಪಿ ಮೈನಸ್ ಆಗತ್ತೆ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಸಂಘಟನೆಯಲ್ಲೇ ಬಂದವರಾಗಿರೋದ್ರಿಂದ ಹೊಸ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟ ತಕ್ಷಣ ಒಂದು ಆತ್ಮವಿಶ್ವಾಸ ಬರುತ್ತೆ. ಓಕೆ, ಒಬ್ಬನಿಗೆ ಇವರು ಟಿಕೆಟ್ ಕೊಡ್ತಾ ಇಲ್ಲ, ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇಂಥ ಆತ್ಮವಿಶ್ವಾಸ
ಆತ್ಮವಿಶ್ವಾಸ ಬರುತ್ತೆ. ಹಾಗಾಗಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಹೊಸ ಮುಖ ಅನ್ನೋದಕ್ಕಿಂತ ಈ ಹೊಸ ಮುಖವೇ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಇನ್ನು ಒಂದೇ ಸಮುದಾಯಕ್ಕೆ ಸೀಮಿತರಾಗಿದ್ದಾರೆ, ಲಿಂಗಾಯತ ಸಮುದಾಯದಿಂದ ಬರುವಂಥ ಪಾಟೀಲರು ಅವರು ಒಂದೇ ಸಮುದಾಯಕ್ಕೆ ಸೀಮಿತರಾಗಿದ್ದಾರೆ ಅನ್ನುವಂಥ ಆರೋಪ ಇರಬಹುದು. ಆದರೆ ಆ ರೀತಿಯಾಗಿಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತರಾಗಿರೋದ್ರಿಂದ ಅಲ್ಲಿ ಒಂದೇ ಸಮುದಾಯಕ್ಕೋಸ್ಕರ ಅವರು ದುಡಿದಿಲ್ಲ, ಇಲ್ಲಿವರೆಗೂ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಾಗಾಗಿ ಅದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಮುಖಂಡರು ಕಾರ್ಯಕರ್ತರ ಜೊತೆ ಸಮನ್ವಯದ ಕೊರತೆ ಇದೆ ಅಂತ ನಾವಾಗಲೇ ಹೇಳಿದ್ವಿ. ಅನಿಲ್ ಬೆನಕೆ ಅವರಿಗೆ ಟಿಕೆಟ್ ಮಿಸ್ ಆದ ಸಂದರ್ಭದಲ್ಲಿ ಅವರು ಕೂಡ ರೆಬಲ್ ಆಗಿದ್ರು. ಅವರು ನಾನು ಬಿಜೆಪಿಯನ್ನು ತೊರೀತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಒಂದು ವೇಳೆ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಿದ್ರೆ ಬಿಜೆಪಿಗೆ ಡ್ಯಾಮೇಜ್ ತರುವವರೇ ಏನು. ಆದರೆ ಈಗ ಮನವೊಲಿಸೋದ್ರಲ್ಲಿ ಬಿಜೆಪಿ ಹೈಕಮಾಂಡ್ ಸಫಲ ಆಗಿದೆ. ಹಾಗಾಗಿ ಅನಿಲ್ ಬೆನಕೆ ಅವರು ಕೂಡ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮರಾಠ ಮತಗಳು ಅದರ ಜೊತೆಗೆ ಲಿಂಗಾಯತ ಮತಗಳು ಎರಡೂ ಮತಗಳು ಬಿಜೆಪಿಗೆ ಬರುವಂಥ ಚಾನ್ಸಸ್ ಹೆಚ್ಚಿರೋದ್ರಿಂದ ಇದು ಬಿಜೆಪಿಗೆ ಈ ಬಾರಿ ಒಂದು ಪ್ಲಸ್ ಆಗಿರುವಂಥ ಕ್ಷೇತ್ರನೇ ಆಗುತ್ತೆ ಅಂತ. ಓಕೆ, ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಪ್ಲಸ್ ಪಾಯಿಂಟ್ ಏನು ಅಂತ ನೋಡ್ಕೊಂಡ್ಬಿಡೋಣ. ವಾಸುದೇವ್, ಕೋವಿಡ್ ಸಂದರ್ಭದಲ್ಲಿ ಹೆಲ್ತ್ ಕಿಟ್ ಅನ್ನ ವಿತರಣೆ ಮಾಡಿದ್ರು, ಮುಸ್ಲಿಮೇತರ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಒಂದು ಬೆಂಬಲ ಕೂಡ ನಾಯಕನಿಗಿದೆ. ಇನ್ನು ಪಕ್ಷದ ಸಾಂಪ್ರದಾಯಿಕ ಮತ ಇದು ಒಂದು ರೀತಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಅಲ್ಲಿ 2008 ಮತ್ತು 2013 ಚುನಾವಣೆಯಲ್ಲಿ ಎರಡೂ ಚುನಾವಣೆಗಳಲ್ಲಿ ಶಾಸಕರಾಗಿದ್ದಂಥವ್ರು ಇವರ ಅಣ್ಣ ಫಿರೋಜ್ ಸೇಠ್ ಅವರು. ಹಾಗಾಗಿ ಫಿರೋಜ್ ಸೇಠ್ ಅವರು ವರ್ಚಸ್ವಿ ನಾಯಕ, ಅವರ ವರ್ಚಸ್ಸು ಈಗಲೂ ಕೂಡ ಹಾಗೇ ಇದೆ, ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಹೆಲ್ತ್ ಕಿಟ್ಗಳನ್ನು ವಿತರಣೆ ಮಾಡಿರೋದು ಇತ್ತೀಚಿನ ಹೇಗಾಗಿದೆ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಕೋವಿಡ್ನ ಸಂದರ್ಭದಲ್ಲಿ 2 ವರ್ಷ ಯಾರು ಕೆಲಸ ಮಾಡಿದ್ದಾರೆ, ಯಾರು ಮನೆ ಮನೆಗೆ ಕಿಟ್ ಹಂಚಿದ್ದಾರೆ, ಯಾರು ಆಹಾರ ಕಿಟ್ಗಳನ್ನು ಹಂಚಿದ್ದಾರೆ, ಅವ್ರ ಬಗ್ಗೆ ಸಹಾನುಭೂತಿ ಇದೆ ಅಂತ ಜನರಿಗೆ. ಹಾಗಾಗಿ ಇಲ್ಲಿ ಈ ಅಭ್ಯರ್ಥಿ ಇದಾರಲ್ಲ, ಹೊಸ ಅಭ್ಯರ್ಥಿ ಫಿರೋಜ್ ಸೇಠ್ ಅವರ ತಮ್ಮ ಆಸಿಫ್ ರಾಜ್ ಸೇಠ್, ಇವರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಅಂತ. ಕೋವಿಡ್ನ ಸಂದರ್ಭದಲ್ಲಿ ಹೆಲ್ತ್ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ, ಜನರ ಜೊತೆ ಇದ್ರು ಅನ್ನುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಇದೆ. ಇನ್ನು ಮುಸ್ಲಿಮೇತರ ನಾಯಕರಾಗಿ ಗುರುತಿಸಿಕೊಂಡಿರೋದು, ಅವರು ಮುಸ್ಲಿಮರಿಗೋಸ್ಕರನೇ ನಾನು ಮುಸ್ಲಿಂ, ನಾನು ಅಲ್ಪಸಂಖ್ಯಾತ ಅನ್ನುವಂಥ ಚಹರೆ ಅವರಿಗಿಲ್ಲ, ಆ ಚರಿಷ್ಮಾ ಅವರಿಗಿಲ್ಲ. ಅವರು ಅದನ್ನು ಮೀರಿ ನಾನು ಮುಸ್ಲಿಮರಲ್ಲದಂಥವ್ರಿಗೂ ಕೂಡ ಮುಸ್ಲಿಮೇತರ ಜೊತೆಯೂ ಕೂಡ ಇದ್ದೀನಿ ಅಂಥೇಳಿ ಜಾತ್ಯತೀತ ನಾಯಕ ಅಂಥೇಳಿ ಗುರುತಿಸಿಕೊಂಡಿದ್ದಾರೆ. ಅದು ಕೂಡ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ನ ನಾಯಕರ ಬೆಂಬಲ ಅವ್ರಿಗಿದ್ದೇ ಇದೆ. ಇನ್ನು ಪಕ್ಷದ ಸಾಂಪ್ರದಾಯಿಕ ಮತಗಳು ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಮುಸ್ಲಿಮರ ಮತನೇ 50,000 ಇದೆ, ಜೊತೆಗೆ SC/ST ಮತಗಳು ಕೂಡ 35,000 ಇದ್ದಾವೆ. ಇದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು. ಈ ಮತಗಳೇ ಹೆಚ್ಚಾಗಿರೋದ್ರಿಂದ ವಿನ್ನಿಂಗ್ ಮತಗಳು ಇಲ್ಲೇ ಬಂದುಬಿಡ್ತವೆ. ಮುಸ್ಲಿಮ್ನ 50,000 ಜೊತೆಗೆ ದಲಿತರ 35 ಅಂದರೆ 85,000 ಮತಗಳಾಯಿತು. ಗೆಲ್ಲೋದಕ್ಕೆ ಅನಿಲ್ ಬೆನಕೆ ಅವರು ಪಡೆದಿರುವಂಥ ಮತ 79,000. ಎಲ್ಲಾದರೂ ನೀವು 80,000ಕ್ಕಿಂತ ಮೇಲಿನ ಮತಗಳನ್ನು ಪಡೆದುಕೊಂಡ್ರೆ ಗೆಲುವು ಈಸಿ ಆಗುತ್ತೆ ಅಂತ. ಓಕೆ, ಇನ್ನು ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಭಾಷೆ ಬಾರದೇ ಇರೋದು ಇದು ಒಂದು ಮೈನಸ್ ಪಾಯಿಂಟ್ ಆಗುತ್ತೆ ಈ ಅಭ್ಯರ್ಥಿದು. ಇನ್ನು ಹಿಂದುತ್ವದ ಅಲೆಯ ಅಬ್ಬರ ಇದೆ, ಕಾರ್ಯಕರ್ತರೊಂದಿಗೆ ಸಮನ್ವಯದ ಕೊರತೆ ಇದೆ, ಇದು ಒಂದು ಮೈನಸ್ ಪಾಯಿಂಟ್ ಆಗುತ್ತೆ ಅವ್ರಿಗೆ. ಇನ್ನು ಮುಸ್ಲಿಂ ಸಮುದಾಯದಲ್ಲೇ ಸಾಕಷ್ಟು ವಿರೋಧ ಇದೆ ಇವ್ರಿಗೆ. ಎಸ್, ಅದರಲ್ಲೂ ಹಿಂದುತ್ವದ ಅಲೆಯ ಅಬ್ಬರ ಇದೆಯಲ್ಲ, ಇದು ಬೆಳಗಾವಿ ಭಾಗದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಹಿಂದುತ್ವದ ಅಬ್ಬರವನ್ನು ನೀವು ನೋಡಬಹುದು. ಮಹಾರಾಷ್ಟ್ರ ಹತ್ತಿರ ಇರೋದ್ರಿಂದ ಶಿವಸೇನೆ, MES ಇದೆಲ್ಲದರ ಪ್ರಭಾವ ಇರೋದ್ರಿಂದ ಹಿಂದುತ್ವದ ಭದ್ರಕೋಟೆ, ಶಿವಾಜಿ ನಾಡು ಅಂತ ಹೇಳಿನೇ ಕರಿತೀವಿ. ಹಾಗಾಗಿ ಹಿಂದುತ್ವದ ಭದ್ರಕೋಟೆ ಇದು. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಮಾಡ್ಕೊಂಡಂಥ ಒಂದಷ್ಟು ಎಡವಟ್ಟುಗಳಿದೆಯಲ್ಲ, ಬಜರಂಗ ದಳವನ್ನು ಬ್ಯಾನ್ ಮಾಡಿರುವಂಥದ್ದು ಹೇಳಿರೋದು, ಹಾಗಾಗಿ ಇವು ಇದಾವಲ್ಲ, ಅದನ್ನು ಬಹಳಷ್ಟು ಸಮಸ್ಯೆಗಳು ಮಾಡ್ಕೊಳ್ಬಹುದು ಕಾಂಗ್ರೆಸ್ ಅಂತ ಹೇಳಿ. ಇನ್ನು ಕನ್ನಡ ಭಾಷೆ ಬರದೇ ಇರುವಂಥದ್ದು, ಅವರಿಗೆ ಕನ್ನಡ ಭಾಷೆ ಬರೋದಿಲ್ಲ, ಉರ್ದು ಮಾತಾಡ್ತಾರೆ ಅಥವಾ ಮರಾಠಿ ಮಾತಾಡ್ತಾರೆ, ಇದೆಯಲ್ಲ ಇದು ಕೂಡ ಒಂದು ಅಸ್ಮಿತೆಯ ಪ್ರಶ್ನೆ ಆಗುತ್ತೆ ಅಂತ. ಬೆಳಗಾವಿ ಗಡಿನಾಡು ಆಗಿರೋದ್ರಿಂದಾಗಿ ಕನ್ನಡ ಅಸ್ಮಿತೆಯನ್ನು ಬಹಳ ಗಟ್ಟಿಯಾಗಿ ಇಟ್ಕೊಂಡಿರುವಂಥ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಹೋರಾಟದಿಂದ ಬಂದಂಥ ಸಾಕಷ್ಟು ನಾಯಕರುಗಳಲ್ಲಿ ಇದ್ದಾರೆ, ಕನ್ನಡ ಪರ ಹೋರಾಟದಿಂದ ಬಂದಂಥ ನಾಯಕರಿದ್ದಾರೆ. ಅದರ ಮಧ್ಯೆ ಕನ್ನಡ ಬರದೇ ಇರುವಂಥವ್ರು ಒಬ್ಬರು ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿದ್ರೆ ಜನರಲ್ಲೇ ಒಂದು ರೀತಿಯಾಗಿ ಇವರಿಗೆ ಕನ್ನಡ ಬರೋದಿಲ್ಲ ಅನ್ನೋ ಭಾವನೆ ಈಗಲೇ ಇದೆ. ಇದು ಕಾಂಗ್ರೆಸ್ಗೆ ಬಹಳ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗ್ಬೋದು. ಇನ್ನು ಕಾರ್ಯಕರ್ತರೊಂದಿಗೆ ಸಮನ್ವಯದ ಕೊರತೆ, ಈ ಹೊಸ ಅಭ್ಯರ್ಥಿ ಆಗಿರೋದ್ರಿಂದಾಗಿ ಹಳೆಯ ಕಾರ್ಯಕರ್ತರ ಜೊತೆ ಸಮನ್ವಯ ಮಾಡ್ತಾ ಇಲ್ಲ, ಅವ್ರ ಜೊತೆ ಕಮ್ಯುನಿಕೇಷನ್ ಇಲ್ಲ ಅನ್ನುವಂಥ ಆರೋಪವೂ ಕೂಡ ಇದೆ. ಇದು ಕೂಡ ಮೈನಸ್ ಪಾಯಿಂಟ್ ಆಗ್ಬೋದು. ಇನ್ನು ಮುಸ್ಲಿಂ ಸಮುದಾಯದಲ್ಲೇ ವಿರೋಧ ಇದೆ ಅಂತ, ಇವರನ್ನು ಬಿಟ್ಟು ಬೇರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಚಾನ್ಸ್ ಕೊಡಬೇಕಾಗಿತ್ತು, ಅಭ್ಯರ್ಥಿಯನ್ನಾಗಿ ಮಾಡಬೇಕಾಗಿತ್ತು ಅಂತ ಹೇಳಿ ಕೇಳ್ಕೊಂಡಿದ್ರು ಅಲ್ಲಿನ ಕಾರ್ಯಕರ್ತರು ಕೂಡ. ಆದರೆ ಆ ರೀತಿಯಾಗಿ ಆಗಲಿಲ್ಲ. ಈ ಫಿರೋಜ್ ಸೇಠ್ ಅವರು ಅವರ ತಮ್ಮ ಇವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ವಂಶ ಪಾರಂಪರ್ಯ ಆಗೋದಿಲ್ವಾ, ಬೇರೆ ಮುಸ್ಲಿಂ ನಾಯಕರಿಗೆ ಕೊಡ್ಬೋದಾಗಿತ್ತಲ್ವಾ ಅಂತ ಹೇಳಿ ಸಮುದಾಯದ ಒಳಗಡೆ ಆಂತರಿಕವಾಗಿ ಒಂದಷ್ಟು ಬೇಗುದಿ ಉರಿಗಿದೆ ಅಂತ. ಓಕೆ ವಾಸುದೇವ್, ಎಲೆಕ್ಷನ್ ಜುದ್ದಾಜುದ್ದಿ ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಎಲೆಕ್ಷನ್ ಜುದ್ದಾಜುದ್ದಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.